ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಅಂಗಾರ ಅಕ್ಷತೆ ಇಟ್ಟುಕೊಂಬೋದು ಏನು ಕಾರಣ ಅಂತ ಒಬ್ಬರು ಕೇಳಿದ್ದಾರೆ, ಈ ಕಮೆಂಟ್ಲಿ ಕೇಳಿದ್ದಾರೆ. ಅದಕ್ಕೆ ನಂಗೆ ತೆಲೆದ ಒಂದು ಎರಡು ವಿಷಯವನ್ನು ಇಲ್ಲಿ ಹೇಳ್ತಾನೆ. ಮಧ್ವ ಸಂಪ್ರದಾಯ ಅಂದರೆ ಮಧ್ವಾಚಾರ್ಯರು ಮಧ್ವ ಸಂಪ್ರದಾಯವನ್ನು ಸ್ಥಾಪನೆ ಮಾಡಿರು, ಮಧ್ವ ಮತವನ್ನು ಸ್ಥಾಪನೆ ಮಾಡಿರು. ಆ ಸಂಪ್ರದಾಯದಲ್ಲಿ ನಾವು ಬರ್ತೇವೆ. ಇದರಲ್ಲಿ ನಿತ್ಯಕರ್ಮ ಅನುಷ್ಠಾನ ಅಂತ ಸ್ನಾನ ಸಂಧ್ಯಾ ವಂದನ ದೇವರ ಪೂಜೆ ಇದೆಲ್ಲ ಹೇಳ್ತಾರೆ. ನಮಗೆ ನಿತ್ಯಕರ್ಮ ಅಂತಂದರೆ ಸ್ನಾನ ಸಂಧ್ಯಾವಂದನ ಮಾಡೋವೆಲ್ಲ ಗೋಪಿಚಂದನ ಹಚ್ಚಿಕೊಂಡಿರಬೇಕು. ಗೋಪಿಚಂದನ ಆದ ಮೇಲೆ ಈ ಮುದ್ರೆ ಶಂಖ ಚಕ್ರ ಗದ ಪದ್ಮ ನಾರಾಯಣ ಮುದ್ರೆಯನ್ನು ಧಾರಣೆ ಮಾಡಬೇಕು. ಇದು ಏನು ಇದಕ್ಕೆ ಚಿನ್ನ ಅಂತ ಅಂದರೆ ವಿಷ್ಣುವಿನ ಚಿನ್ನ ಅಂತ ಹೆಸರು ಇದಕ್ಕೆ. ಚಿನ್ನ ಅಂದರೆ ಏನು? ಸೀಲ್, ಗೌರ್ಮೆಂಟ್ ಸೀಲ್ ಇರೋ ಲೆಟರಿಗಿರೋ ಮರ್ಯಾದೆ ಬೇರೆ. ಅದರ ಏನು ಅದಕ್ಕೆ ಹೇಳ್ತಾರಲ್ಲ, ಎಲ್ಲ ಲೆಟ್ರು ಬೇರೆ, ಗೌರ್ಮೆಂಟ್ ಸೀಲ್ ಇಟ್ಟು ಬಂತು ಅಂದರೆ ಆ ಲೆಟರಿಗೆ ತನಿ ಮರ್ಯಾದೆ ಉಂಟು. ಹಾಗೆ ಇದು ವಿಷ್ಣುವಿನ ಚಿನ್ನವಾದ ಈ ಗೋಪಿಚಂದನ ಅಂಗಾರಕ್ಷತೆ ಮುದ್ರೆ ಇದನ್ನು ಇಡೋದರಿಂದ ನಾವು ಎಷ್ಟು ವಿಶೇಷವಾಗಿರಬೇಕು ಹಾಗೆ ಅಂತ. ಅಂದರೆ ದೇವರು ವಿಷ್ಣು ಸರ್ವೋತ್ತಮ, ಅವನಿಗೆ ನಾವು ದಾಸರಾಗಿದ್ದಾವೆ. ಅದರಿಂದ ಅವನ ಚಿನ್ನವನ್ನು ನಾವು ಧಾರಣೆ ಮಾಡಿದ್ದಾವೆ. ಅಂದರೆ ನಾವು ಅವರಿಗೆ ದಾಸರು ಅಂತ ಅರ್ಥ ಅದಕ್ಕೆ. ಹಾಗೆ ಈ ಅಂಗಾರವೂ ಅದೇ ಮಾದಿರಿ ದೇವರ ಪೂಜೆಯಲ್ಲಿ ಧೂಪ ಅಂತ ಒಂದು ಪಾರ್ಟ್ ಬರ್ತಲ್ಲ, ಷೋಡಶೋಪಚಾರ ಪೂಜೆಯಲ್ಲಿ ಧೂಪ ಬರುತ್ತೆ. ಧೂಪ ಅಂತಂದರೆ ಹೇಗೆ ಮಾಡ್ತಾರೆ? ಅಗ್ನಿಷ್ಟಿಯಲ್ಲಿ ಅಂದರೆ ಬೊಗ್ಗು, ಆ ಬೊಗ್ಗಿನ ಕೆಂಡ ಮಾಡಿ ಆ ಕೆಂಡದಿಂದ ದೇವರಿಗೆ ಧೂಪ ಪೌಡರ್ ಹಾಕಿ ಧೂಪವಾಗಿ ತೋರಿಸ್ತಾರೆ. ಅದಕ್ಕೆ ನಾವು ಅಂಗಾರ ಅಂತ ಹೇಳ್ತೇವೆ. ಅದೇನೇ ಅಂಗಾರವಾಗಿ ತೆಗೆದು ದೇವರಿಗೆ ತೋರಿಸಿದ್ದರಿಂದ ದೇವರ ಪ್ರಸಾದ ಅಂತ ಹೇಳಿ ನಾವು ಅಂಗಾರ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತೇವೆ. ಈ ಅಂಗಾರ ಎಲ್ಲೆಲ್ಲಿ ಇಟ್ಟುಕೊಬೇಕು ಅಂತಂದರೆ 12 ನಾಮ ಗೋಪಿಚಂದನ ಎಲ್ಲಿ ಹಾಕಿಂತಾವೆಯೋ ಆ 12 ನಾಮದ ಮೇಲೆಯೂ ಅಂಗಾರವನ್ನು ಇಟ್ಟುಕೊಬೇಕು. ವಿಷ್ಣುವರ ಅಂಗಾರ ಶೇಷೇನ ಯೋ ಅಂಗಾನಿ ಪರಿಮಾರ್ಜಯೇತ್ ಅಂತ ಶ್ಲೋಕವೇ ಹೇಳುತ್ತೆ. ಎಲ್ಲಿ ನಾಮ ಹಾಕಿಂತವೆ ಅಲ್ಲಿ ಅಂಗಾರನ್ನು ಇಟ್ಟುಕೊಬೇಕು. ಮತ್ತು ಅಕ್ಷತೆ ಇಟ್ಟುಕೊಬೋದು ಏನು ಹಾಗೆ ಅಂತಂದರೆ, ಇದು ಬಂದು ದೇವರ ಪ್ರಸಾದ ಸ್ವೀಕಾರ ಮಾಡ್ತಾವೆ ಅಂಗಾರ ಅಂತ ಹೇಳಿ ಓಕೆ. ಅಕ್ಷತೆ ಅಂತಂಬೋದು ಎಲ್ಲಿ ಬಂತು ಹಾಗೆ ಅಂತಂದರೆ, ಅಂದರೆ ನಮಗೆ ಊಟ ಆಯಿತು ಇಲ್ಲ ಹಾಗೆ ಅಂತ ತಿಳಿಸುವುದು ಒಂದು ಸೂಚನೆ ಅದು ಅಕ್ಷತೆ ಅಂತಂಬೋದು. ಇವು ಅಂಗಾರ ಮಾತ್ರ ಇದ್ದರೆ ಊಟ ಆಯಿತು ಇಲ್ಲ ಅಂತ ತಿಳಿಲಾರದು. ಒಂದು ಏಕಾದಶಿ ಉಪವಾಸ ದಿನ ಇರಬೇಕು ಅಂಗಾರ ಇಟ್ಟುಕೊಂಡಿದ್ದರೆ. ಇಲ್ಲ ಅಂತಂದರೆ ಒಂದು ಅಶೌಚವಾಗಿರಬೇಕು, ಏನೋ ಒಂದು ಅಶೌಚ ಇರಬೇಕು. ಜಾತ ಶೌಚ ಮೃತ ಶೌಚ ಇತ್ತು ಅಂತಂದರೆ ಅಂಗಾರ ಮಾತ್ರ ಇಟ್ಟುಕೊಂತಾರೆ, ಅಕ್ಷತೆ ಇಲ್ಲ. ಹೀಗೆ ಈ ಅಂಗಾರ ಅಕ್ಷತೆ ಇದು ಗದಾಕಾರವಾಗಿರಬೇಕು ಅಂತ ಹೇಳ್ತಾರೆ. ಒಂದು ಅಂದರೆ ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಇಟ್ಟುಕೊಂತಾರೆ. ಒಂದು ಅಂಗಾರ ದೂರವಾಗಿರುತ್ತೆ, ಅಕ್ಷತೆ ದೂರವಾಗಿರುತ್ತೆ, ಸಂಬಂಧ ಎಲ್ಲ ಆಗಿರುತ್ತೆ. ಇದೆಲ್ಲ ಹೇಗೆ? ಒಬ್ಬರು ಸೇರಿದಾಗ ಇಟ್ಟುಕೊಂತಾರೆ, ಒಬ್ಬರು ಅಂಗಾರ ದೊಡ್ಡದಾಟ್ಟು ನಡುವಲ್ಲಿ ಅಕ್ಷತೆ ಇಟ್ಟುಕೊಂತಾರೆ. ಇದೆಲ್ಲ ಸರಿಯಾ ಹಾಗೆ ಅಂತಂದರೆ ಎಲ್ಲವೂ ಸರಿಯೇ. ಅದು ಗದಾಕಾರವಾಗಿರಬೇಕು ಅಂತಾವೆ, ಅದು ದೇವರ ಚಿಹ್ನವಾದ್ದು ಅಂತ ಹೇಳ್ತೇವೆ. ದೇವರ ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡಿದ್ದಾನ, ಇದು ಗದೆ, ಆ ಗದೆ ತಾನೇ ಇದು ಈ ಅಂಗಾರಾಕ್ಷತೆ ಅಂತ ಹೇಳ್ತೇವೆ. ಇನ್ನೊಂದು ಅಂದರೆ ಇದು ದೇವರಿಗೆ ಸೇರಿದ್ದು ಅಂತ ಅಂದ ಮೇಲೆ ದೇವರು ಏನು ರೂಪದಲ್ಲಿದ್ದಾನ? ಅದೇನು ದೇವರು 6 ಅಡಿ ಇದ್ದಾನ ಅಂತಂದರೆ 6 ಅಡಿಯೇ ಇದ್ದಾನೆ. ಏನು ದೇವರು ಮನುಷ್ಯ ಅಂತಂದರೆ ಮನುಷ್ಯ, ದೇವರನ್ನು ಈ ರೀತಿಯಲ್ಲಿ ಇದ್ದಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೇಗೆ ತೋರತಿ ಹಾಗೆ ಅವ ಮಾರಿಕಿಂಬಾಕ ಸಾಮರ್ಥ್ಯ ಇರುವಂಥವನು. ಅದಕ್ಕೆ ಅವನಿಗೆ ಸರ್ವೋತ್ತಮ ಸ್ವತಂತ್ರ ಅಂತ. ಅವ ನೆನೆಸಿ ಹೇಗಿರಬೇಕು ಅಂತಲೇ ಅಂತ ಮರ ಅವ ಇರಬಹುದು. ಅದಕ್ಕೆ ಅವನಿಗೆ ಸ್ವಾಮಿ ಅಂದರೆ ಸ್ವಯವಾಗಿ ತೀರ್ಮಾನ ಮಾಡುವ ಸಾಮರ್ಥ್ಯ ಉಳ್ಳವನು ಅಂತಂದರೆ ದೇವರೊಬ್ಬನೇ ಹಾಗೆ ಅಂತ. ನಾವೆಲ್ಲ ಅಸ್ವತಂತ್ರರವರು, ದೇವರಿಗೆ ದಾಸರಾಗಿದ್ದಾವೆ. ಅದರಿಂದ ದೇವರು ಹೇಳಿದ್ದನ್ನು ನಾವು ಮಾಡಬೇಕು. ಅಂದರೆ ದೇವರಿಗೆ ಅದು ಇಲ್ಲ. ಅದೇ ಕಾರಣ ಈ ಅಂಗಾರಕ್ಷತೆ ಹೀಗೆ ಇಡಬೇಕಂತಂದರೆ ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಇಡ್ತಾರೆ. ಅಂದರೆ ಎಲ್ಲವೂ ಓಕೆ ಅಂತ ಅರ್ಥ. ಯಾಕೆ ಅಂತಂದರೆ ದೇವರು ನೋಡಿ ಏನು 3 ಅಡಿತಾ ಇದ್ದಾನ ದೇವರು ಅಂತಂದರೆ ಹೌದು ಅಂತ ಹೇಳಬಹುದು. ಇಲ್ಲ ರೀ ದೇವರು ನಾವು 100 ಅಡಿ ಅಂದರೆ 100ಗೆ ಮೇಲೆ 10 ಏನು ಅತ್ಯತಿಷ್ಠತಿ ದಶಾಂಗುಳಂ 100 ಅಡಿ ಇದ್ದಾನಂದರೆ 110 ಅಡಿ ಇದ್ದಾನ ಅಂದರೆ ಅದಕ್ಕೆ ನಾವು ಎಷ್ಟು ಹೇಳ್ತೇವೆ ಅದಕ್ಕೆ ಮೇಲೆ ಎಂಡ್ಲೆಸ್ ಆಗಿದ್ದಾನ ಅಂತಲೂ ಹೇಳ್ಬೋದು. ಇಲ್ಲ ನೀವು 3 ಅಡಿ ತಾನು ಹೇಳಿರಿ ಅಂತಂದರೆ ಅದು ಪ್ರಮಾಣವ ಅಂತಂದರೆ ಅದು ಪ್ರಮಾಣವೇ. 100ಗೆ ಮೇಲೆ ಇದ್ದಾನ ಅದು ಪ್ರಮಾಣವೇ. 3 ಅಡಿ ಇದ್ದಾನಂದ್ರೂ ಪ್ರಮಾಣವೇ. ಇಲ್ಲ ಅವ ಮನುಷ್ಯ ಅಂದರೂ ಮನುಷ್ಯ ಅಂತ ತೊಗೊಂಬಂದು ಅದು ಪ್ರಮಾಣವೇ ಇದೆ.
ಇಲ್ಲ ಮನುಷ್ಯನೂ ಇಲ್ಲ, ಮೃಗವೂ ಇಲ್ಲ. ನರಸಿಂಹದೇವರು, ವರಾಹದೇವರು, ಹೀಗೆ ಹೇಗೆ ಬೇಕಾದ್ರೆ ದೇವರು ನೆನೆಸಿಕೊಂಡ ಅಂದರೆ ಹೇಗೆ ಬೇಕಾದ್ರೆ ಅವ ಮಾಡುವ ಸಾಮರ್ಥ್ಯ ಇರುವ ಕಾರಣ ದೇವರ ಚಿಹ್ನವಾದ ಅದು ಅದೇ ಮಾದರಿ ಅಂತ. ದೇವರಿಗೆ ಅದೇ ಅಂದರೆ ದೇವರ ಚಿಹ್ನವಾದ ಅದಕ್ಕೂ ಅದೇ ಆ ಸಾಮರ್ಥ್ಯ ಇರುತ್ತೆ ಎಂಬ ಕಾರಣದಿಂದ ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಇಟ್ಕೊಂತಾರೆ. ಅಂದರೆ ಆಶ್ಚರ್ಯ ಕುರಿ ಅಂತ ಹೇಳ್ತಾರಲ್ಲ ತಮಿಳ್ಲಿ, ಅದು ಇಂಗ್ಲೀಷಲ್ಲಿ ನಂಗೆ ತಿಳಿಲ್ಲ. ತಮಿಳ್ಲಿ ಆಶ್ಚರ್ಯ ಕುರಿ, ಏನು ಆಶ್ಚರ್ಯವಾಗಿದೆಯಪ್ಪ ಹಾಗೆ ಅಂತ ಹೇಳ್ತಾವಲ್ಲ, ಹಾಗೆ ಅದು ಅಂಗಾರಕ್ಷತೆ ದೂರ ದೂರ ಇದೆ ಅಂತಂದರೆ ಆಶ್ಚರ್ಯವಾದವನು ದೇವರು, ದೇವರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದವ ಹಾಗೆ ಅಂತಂಬೋದರಿಂದ ಅಂಗಾರಕ್ಷತೆ ಹಾಗೆ ಇಟ್ಟುಕೊಂತಾರೆ. ನಾವು ಹೀಗೆ ಇಟ್ಟುಕೊಂಡ್ರೆ ದೇವರ ಕೈಯಲ್ಲಿರುವ ಗದೆ ಅಂತ ಆಯಿತು. ಹಾಗೆ ಇಟ್ಟುಕೊಂಡ್ರೆ ದೇವರು ಆಶ್ಚರ್ಯವಾದ ರೂಪದಲ್ಲಿದ್ದಾನ ಹಾಗೆಂತ ಹೇಳುವ ಒಂದು ವಿಷಯವಾಗತ್ತೆ. ಆದ ಕಾರಣ ಈ ಅಂಗಾರಕ್ಷತೆಯನ್ನು ನಿತ್ಯಕರ್ಮ ಅನುಷ್ಠಾನದಲ್ಲಿ ಸೇರಿದ್ದಿದ್ದು. ಮತ್ತು ಇದನ್ನು ಇಟ್ಟುಕೊಂಬೋದ್ರಿಂದ ಯಮದೇವರೇ ಭಯಪಡ್ತಾನಂತೆ. ಆದ ಕಾರಣ ಈ ಅಂಗಾರಕ್ಷತೆಯನ್ನು ಇಟ್ಟುಕೊಂಬೋದು ಇದೊಂದು ಕಾರಣ. ಇನ್ನೊಂದು ಕಾರಣ ಇನ್ನೊಂದು ವಿಡಿಯೋಲಿ ನಾನು ಹೇಳ್ತಾನೆ. ಶ್ರೀಕೃಷ್ಣಾಯ ನಮಃ.